ನಮಸ್ಕಾರ. ನಾನು ಪ್ರಸನ್ನ ಕುಮಾರ್ ಚಕ್ಕೆರೆ. ಜನವರಿ 9ನೇ ತಾರೀಕು ನಮ್ಮ ಕಾರ್ಮಿಕ ಸಂಘದ ಚುನಾವಣೆ ನಡೀತಾ ಇದೆ. ವಿಚಾರ ತಮಗೆಲ್ಲ ಗೊತ್ತಿದೆ. ಈ ಈ ಬಾರಿ ಚುನಾವಣೆ ವಿಚಾರವಾಗಿ ನಾನು ಮನೆ ಮನೆ ಪ್ರಚಾರಕ್ಕೆ, ಅಂದರೆ ನಮ್ಮ ಕಾರ್ಮಿಕರನ್ನ ಹೋಗಿ, ಸದಸ್ಯರನ್ನ ಹೋಗಿ ಮನೆ ಮನೆಗೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಹೋಗೋ ಮುಂಚೆ ನಾನು ಅಂದ್ಕೊಂಡಿದ್ದೆ, ಈ ಸರಿ ಅಂದರೆ ಏನೋ ಬಹಳಷ್ಟು ಬದಲಾವಣೆ ಆಗಿರುತ್ತೆ, ಒಂದಿಷ್ಟು ಸಂತೋಷದ ವಿಚಾರಗಳು ಇವ್ರ ಹತ್ರನೂ ಇರುತ್ತೆ, ಹಂಚ್ಕೊಂಡು ಮಾತಾಡೋಣ ಅಂತೇಳಿ ಹೋದಂಥ ಸಂದರ್ಭದಲ್ಲಿ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು, ಅರ್ಥ ಆಗಿದ್ದು, ಯಾರ ಮನೆಗೆ ಹೋದ್ರೂ ಬರೀ ಅಂದರೆ ಮುಖ್ಯವಾಗಿ ಅವರು ಹೇಳ್ತಾ ಇದ್ದಿದ್ದು ನಿದ್ದೆ ಸಮಸ್ಯೆ, ಅಂದರೆ ನೈಟ್ ಶಿಫ್ಟಿಂದ ಅವ್ರು ಅನುಭವಿಸ್ತಾ ಇರುವಂಥ ನಿದ್ದೆ ಸಮಸ್ಯೆ. ಅದ್ರ ಜೊತೆಗೆ ಫ್ಯಾಕ್ಟ್ರಿ ಒಳಗಡೆ ಇರುವಂಥ ವರ್ಕ್ಲೋಡು, ವಿಪರೀತ ವರ್ಕ್ಲೋಡ್ ಇದೆ, ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಸುಮ್ಮನೆ ಹಿಂಗೆ ಜನರಲ್ ಆಗಿ ಮಾತಾಡುವಾಗ ನಾವು ಕೂಡ ಹೇಳ್ತಿದ್ದೆ, ಅಲ್ಲಪ್ಪ ಲೀಡರ್ಗಳ ಹತ್ರ ನೀವು ಸಮಸ್ಯೆ ಹೇಳ್ಬೇಕಲ್ವಾ, ಅವರು ಪರಿಹಾರ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅಂತ. ಅವ್ರ ಕಡೆಯಿಂದ ಬಂದು ಉತ್ತರ ಕೂಡ ಅಷ್ಟೇ, ಇಲ್ಲ ಅಣ್ಣ, ಆ ಥರ ಇಲ್ಲ ಪರಿಸ್ಥಿತಿ. ಇವಾಗ ನಾವು ಅವ್ರಿಗೆ ಹೇಳಿದ್ರೆ ಸಮಸ್ಯೆ ಪರಿಹಾರ ಆಗೋ ಬದಲು ಇನ್ನೂ ದೊಡ್ಡದಾಗ್ಬಿಡುತ್ತೆ. ಇವರೇ ಹೋಗಿ ಮ್ಯಾನೇಜರ್ಗೆ ಹೇಳ್ತಾರೆ, ಅವ್ರು ಬಂದು 1 to 1 ಮಾಡ್ತಾರೆ, ಪ್ರೋಸೆಸ್ ಚೇಂಜ್ ಮಾಡಿಸ್ಬಿಡ್ಬೋದು, ಅಂಥ ಪರಿಸ್ಥಿತಿ ಇದೆ, ಭಯ ಇದೆ ಅಂತ. ನನಗೂ ಆಘಾತ ಆಯಿತು. ಈ ಪರಿಸ್ಥಿತಿಗೆ ಒಟ್ಟೋಗಿದೆಯಾ ಕಾರ್ಮಿಕ ಸಂಘ, ಕಾರ್ಮಿಕರ ಸಮಸ್ಯೆ ಅಂತ. ಒಟ್ಟಾರೆ ನೋಡಿದಾಗ ನಮ್ಗನ್ಸೋದು, ನಾನು ಸುಮ್ಮನೆ ಕೂತು ಯೋಚನೆ ಮಾಡಿದಾಗ ನನಗೆ ಅರ್ಥ ಆಗಿದ್ದೇನು ಅಂದರೆ, ಇವತ್ತು ಏನು ಸಮಸ್ಯೆನ ಎದುರಿಸ್ತಾ ಇದ್ದೀವಿ, ನೀವು ಪಟ್ಟಿ ಮಾಡ್ತಾ ಹೋದರೆ ಕಂಪ್ನಿಲಿ ಏನು ಸಮಸ್ಯೆ ಇದೆ, ನೈಟ್ ಶಿಫ್ಟು ಸಮಸ್ಯೆ ಇದೆ, ಸಮಸ್ಯೆ ಆಗ್ತಿದೆ. ಇನ್ನೊಂದು ಕಡೆ ವರ್ಕ್ಲೋಡ್ದು, ವಿಪರೀತ ವರ್ಕ್ಲೋಡು, ಜನರು ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ, ಅದರಿಂದ ಬೇರೆ ಬೇರೆ ಕಾಯಿಲೆಗಳು, ಹೊಸ ಹೊಸ ಕಾಯಿಲೆಗಳು ಶುರುವಾಗ್ತಿದೆ. ಬೆನ್ನೋವು, ಶೋಲ್ಡರ್ ಪೇಯ್ನು, BP, ಶುಗರು, ಹಾರ್ಮೋನ್ ಇಂಬ್ಯಾಲೆನ್ಸು, ಈ ಥರ ಎಲ್ಲ ಸಮಸ್ಯೆಗಳು ಶುರುವಾಗ್ತಾ ಇದೆ. ಇನ್ನು ಇದು ನಾನು ಸುಮ್ಮನೆ ಯೋಚನೆ ಮಾಡಿದಾಗ ಅನ್ನಿಸ್ತು, ಅಲ್ಲಪ್ಪ, ಈ ಕಂಪನಿ ಯೂನಿಯನ್ ಕಟ್ಟಿ, ನಮ್ಮ ಕಾರ್ಮಿಕ ಸಂಘ ಕಟ್ಟಿ 25 ವರ್ಷ ಆಯಿತು. 25 ವರ್ಷದ ಹಿಂದೆ 2001ರಲ್ಲಿ ನಾವೇನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ವೋ ಎಲ್ಲ ಸಮಸ್ಯೆಗಳು ಇವತ್ತು ಎದುರಿಸ್ತಾ ಇದ್ದಾರೆ ಕಾರ್ಮಿಕರು ಅಂತ. ಹಾಗಾದ್ರೆ ಏನಾಯಿತು ಈ 4.5 ವರ್ಷದಲ್ಲಿ, 5 ವರ್ಷದಲ್ಲಿ, 2021ರಿಂದ ಈಗ 26ರಲ್ಲಿ ಇದ್ದೀವಿ, 5 ವರ್ಷ ಏನು ನಡೀತು ಅಂತ ಸುಮ್ಮನೆ ಒಂದ್ಸರಿ ಅಂದಾಜು ಮಾಡಿದ್ರೆ ಅರ್ಥ ಆಗೋದೇನು ಅಂದರೆ, ಕಂಪ್ನಿ ಶುರುವಾದಾಗ 99ರಲ್ಲಿ ಏನೆಲ್ಲ ಪರಿಸ್ಥಿತಿ ಇತ್ತೋ ಇವತ್ತು ಅದೇ ಪರಿಸ್ಥಿತಿ, ಎಲ್ಲ ಸಮಸ್ಯೆನೂ ಇದೆ. ಅಂದರೆ ನೈಟ್ ಶಿಫ್ಟ್ ಇತ್ತು, ಇವತ್ತಿಗೂ ನೈಟ್ ಶಿಫ್ಟ್ ಇದೆ. ಅವತ್ತು ವರ್ಕಿಂಗ್ ದಿನ, ಅಂದರೆ ವರ್ಕಿಂಗ್ ಕ್ಯಾಲೆಂಡ್ರಲ್ಲಿ 290 ದಿನ ವರ್ಕಿಂಗ್ ಡೇಸ್ ಇತ್ತು. ಇವತ್ತು ನೀವು ನೋಡ್ಬೋದು, ಬೋನಸ್ ಸ್ಕೀಮ್ ಮಾಡ್ತೀನಿ ಅಂತೇಳಿ ಇಂಡೈರೆಕ್ಟ್ ಆಗಿ 259 ದಿನ ವರ್ಕಿಂಗ್ ಡೇ ಜೊತೆಗೆ ಓವರ್ ಟೈಮ್ ಡೇಸು. ಅಂದರೆ ನೀವು ಅದನ್ನು ಮಾಡಲೇಬೇಕು, ಅಂದರೆ OT ಜಾಸ್ತಿ, ಅಂದರೆ OT ಜಾಸ್ತಿ ಮಾಡಿದ್ರೆ ಬೋನಸ್ ಬರುತ್ತೆ ಅನ್ನೋ ಅರ್ಥದಲ್ಲಿ ವರ್ಕಿಂಗ್ ಡೇಸ್ನ ತಗೊಂಡಾಗ 290ಕ್ಕೆ ನಿಲ್ಲಿಸಿದ್ದಾರೆ. ಕಂಪ್ನಿ ಶುರುವಾದಾಗಲೂ ಅಷ್ಟೇ ಇತ್ತು. ಅರ್ನ್ ಲೀವ್ ಕಾನ್ಸೆಪ್ಟ್ ಇತ್ತು, ಇವತ್ತು ಅದನ್ನ ಥರ ಪ್ರಯತ್ನದಲ್ಲಿದ್ದಾರೆ. ಇನ್ನೊಂದು ವರ್ಕ್ಲೋಡ್ ಸಮಸ್ಯೆ ಇತ್ತು, ಇವತ್ತು ಅದೇ ರೀತಿ ವರ್ಕ್ಲೋಡ್ ಇದೆ. ಇದನ್ನೆಲ್ಲ ನೋಡಿದಾಗ ಅನ್ಸೋದು, 25 ವರ್ಷ ಯೂನಿಯನ್ನಲ್ಲಿ ಸುಧಾರಣೆ ಮಾಡೋಕ್ಕೋಸ್ಕರ ನನ್ನಂಥವ್ರು, ನನ್ನನ್ನು ಸೇರಿಸಿ 106 ಜನ ಕೆಲಸ ಮಾಡಿದ್ದೀವಿ, ಶ್ರಮ ಹಾಕಿದ್ದೀವಿ, ಹಣ ಕಳ್ಕೊಂಡಿದ್ದೀವಿ, ಕೆಲವರು ಕೆಲಸ ಕಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಆದಮೇಲೂ ಅವ್ರ ತ್ಯಾಗ, ಬಲಿದಾನ ಎಲ್ಲ ವ್ಯರ್ಥ ಆಗಿ ಇವತ್ತು ಮತ್ತೆ ವಾಪಸ್ ಬಂದು ಅಲ್ಲೇ ನಿಂತಿದ್ದೀವಿ. ಎಲ್ಲಿಂದ ಶುರುವಾಗಿದ್ವೋ, ಎಲ್ಲಿಂದ ಹೊರಟಿತ್ತೋ ಯೂನಿಯನ್ನು, ಮತ್ತೆ ಅದೇ ಜಾಗದಲ್ಲಿ ನಿಂತಿದೆ. ಅಂದರೆ ಇದರ ಕಾರಣಕರ್ತರು ಯಾರು, ಯಾರಿಂದ ಹಿಂಗಾಯಿತು ಅಂತ ಯೋಚನೆ ಮಾಡಿದ್ರೆ ಲೀಡರ್ಶಿಪ್ಪು ಇದಕ್ಕೆ ಹೊಣೆ ಹೊರಲೇಬೇಕಾಗತ್ತೆ. ಈ ಹಂತದಲ್ಲಿ, ಈ 5 ವರ್ಷದಲ್ಲಿ ಬದಲಾವಣೆ ತುಂಬ ದೊಡ್ಡ ಮಟ್ಟದಲ್ಲಾಗಿದೆ, ಅಂದರೆ ಹಿನ್ನಡೆ ದೊಡ್ಡ ಮಟ್ಟದಲ್ಲಾಗಿದೆ. ದೀಪಕ್ ಅವ್ರು ಏನು ಮಾಡಿದ್ರಪ್ಪ ಗೆದ್ದು, ಅಥವಾ ಅವರು ಸ್ವಯಂ ಘೋಷಣೆ ಮಾಡಿಕೊಂಡು, ಅಂದರೆ ಒಂದೇ ಸರಳವಾಗಿ ಅದನ್ನು ವಿಶ್ಲೇಷಣೆ ಮಾಡಿದ್ರೆ ಎಷ್ಟು ವೇಗವಾಗಿ ಯೂನಿಯನ್ ಮುಂದೆ ಹೋಗಿತ್ತೋ, ಏನೆಲ್ಲ ಸುಧಾರಣೆ ಮಾಡ್ಕೊಂಡು ಹೋಗಿತ್ತೋ ಅಷ್ಟೇ ವೇಗವಾಗಿ ವಾಪಸ್ ತಗೊಂಡ್ಬಂದು ಅದನ್ನ ಮತ್ತೆ ಅದು ಎಲ್ಲಿ ನಿಂತಿತ್ತೋ ಅಲ್ಲಿಗೆ ನಿಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ, ಈ ಚುನಾವಣೆ ಸಂದರ್ಭದಲ್ಲಿ ನಾನು ಮನಸ್ಸಿಂದ ಹೇಳಕ್ ಬಯಸೋದು ಇಷ್ಟೇ. ಕೆಲವರು ಇವಾಗಲೂ, ಕೆಲವು ಸದಸ್ಯರು ನಾವು ಒಂದು ತಂಡ ಗುರುತಿಸ್ಕೊಂಡಿದ್ವಿ, ಅಂದರೆ ಕೆಲವರು ದೀಪಕ್ ತಂಡದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅವ್ರಗಳ ಮಾತೇನು ಅಂದರೆ, ನಾವು ಒಂದು ತಂಡದಲ್ಲಿ ಗುರುತಿಸ್ಕೊಂಡ್ಬಿಟ್ಟಿದ್ದೀವಿ, ಆ ತಂಡಕ್ಕೆ ಓಟ್ ಹಾಕ್ತಾ ಬರ್ತಿದ್ದೀವಿ. ಈಗಲೂ ಕೂಡ ತಂಡ ಬಿಡಕ್ಕೆ ಮನಸ್ಸಿಲ್ಲ. ಹೌದು, ವಿಚಾರಗಳಿರ್ಬೋದು, ತೊಂದರೆ ಆಗಿದೆ, ಏನೇ ಇರ್ಬೋದು, ಬಟ್ ಎಲೆಕ್ಷನ್ ಅಂತ ಬಂದಾಗ ನಾವು ತಂಡ ಬಿಟ್ಕೊಡಕ್ಕಾಗಲ್ಲ ಅನ್ನೋ ಯೋಚನೆ ಅಥವಾ ಭಾವನೆಗಳನ್ನ ತೊಡ್ಕೋತಿದ್ದಾರೆ. ನಾನು ಅವ್ರಿಗೆ ನೇರವಾಗಿ, ವಿಶೇಷವಾಗಿ ಅವ್ರಿಗೆ ಮನವಿ ಮಾಡೋದು ಇಷ್ಟೇ. ನೀವೇನಾದರೂ ಈಗಲೂ ಇಷ್ಟೆಲ್ಲ ಆದ ನಂತರನೂ ಇಷ್ಟೆಲ್ಲ ಸಮಸ್ಯೆಗಳು ಕಾರ್ಮಿಕರು ಎದುರಿಸ್ತಾ ಇರೋಂಥಗಳು, ಶಾಪ್ ಫ್ಲೋರಲ್ಲಿ ಒಂದು ರೀತಿ ಭಯದ ವಾತಾವರಣ, ಕೆಲಸ ಮಾಡೋಕ್ಕೆ ಯೋಚನೆ ಮಾಡೋಂಥ, ಆಗದೆ ಇರೋಂಥ, ಕಷ್ಟ ಸಾಧ್ಯ ಅಂತ ಪರಿಸ್ಥಿತಿಲಿ ಇರೋವಾಗಲೂ ದೀಪಕ್ ಅವ್ರಿಗೆ ಓಟ್ ಮಾಡಿದ್ರೆ ಏನು ಸಂದೇಶ ರವಾನೆ ಆಗುತ್ತೆ ಅನ್ನೋದನ್ನ ದಯಮಾಡಿ ತಾವು ಯೋಚನೆ ಮಾಡಿ.
ಎಲೆಕ್ಷನ್ ಮುಗಿಯುತ್ತೆ, 9ನೇ ತಾರೀಕು ಏನಾದ್ರು ದೀಪಕ್ ತಂಡ ಗೆದ್ರೆ ಮ್ಯಾನೇಜ್ಮೆಂಟ್ಗೂ ಒಂದು ಸಂದೇಶ ಹೋಗುತ್ತಲ್ವಾ, ಎಲ್ಲರಿಗೂ. ಟೊಯೋಟಾ ಅಂದರೆ ಜಪಾನ್ವರೆಗೂ ಒಂದು ಸಂದೇಶ ಹೋಗುತ್ತೆ, ಇಲ್ಲಿ ಮ್ಯಾನೇಜ್ಮೆಂಟ್ಗೂ ಒಂದು ಸಂದೇಶ ಹೋಗುತ್ತೆ. ಏನಾಗುತ್ತೆ, ಏನೋ ಎಲೆಕ್ಷನಲ್ಲಿ ಏನೋ ಸುಮ್ಮನೆ ಮಾತಾಡ್ತಾ ಇದ್ರು, ಪ್ರಚಾರ ಮಾಡ್ತಾ ಇದ್ರು, ಆದರೆ ಜನರಿಗೆ ಅದು ಯಾವುದು ಸಮಸ್ಯೆ ಅಂತ ಅನಿಸಿಲ್ಲ. ನೈಟ್ ಶಿಫ್ಟ್ ಆಗ್ಬೋದು, ವರ್ಕ್ಲೋಡ್ ಆಗ್ಬೋದು. ಈಗ ಅದಕ್ಕೆ ಒಂದು ಸಮರ್ಥನೆಯನ್ನು ದೀಪಕ್ ಅವರು ಏನು ಕೊಡ್ತಾರೆ, ನೈಟ್ ಶಿಫ್ಟಲ್ಲಿ ಅಟೆಂಡೆನ್ಸ್ ಜಾಸ್ತಿ ಇದೆ, ಹಂಗಾದ್ರೆ ಕಷ್ಟ ಇದ್ದಿದ್ರೆ ಅಟೆಂಡೆನ್ಸ್ ಯಾಕೆ ಜಾಸ್ತಿ ಇರ್ತಾ ಇತ್ತು, 95% ಅಟೆಂಡೆನ್ಸ್ ಇರುತ್ತೆ, 500 ರೂಪಾಯಿ ಶಿಫ್ಟ್ ಅಲೈನ್ಸ್ ಕೊಡ್ತಿದ್ದಾರೆ, ಗೋಡಂಬಿ ಕೊಡ್ತಿದ್ದಾರೆ, ಮೊಟ್ಟೆ ಕೊಡ್ತಿದ್ದಾರೆ ಅಂತ ಏನವರು ಸಮರ್ಥನೆ ಕೊಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಸಮರ್ಥನೆಗೆ ನೀವು ಮುದ್ರೆ ಹಾಕ್ದಾಗ ಆಗಲ್ವಾ? ನೀವೇ ಯೋಚನೆ ಮಾಡಿ. ವರ್ಕ್ಲೋಡ್ ಸಮಸ್ಯೆ ಅಂತ ಹೇಳ್ತಿದ್ದೀವಿ, ಎಲೆಕ್ಷನಲ್ಲಿ ಯಾರು ಅದನ್ನ ಸಮರ್ಥಿಸಿದ್ರು ಅವ್ರಿಗೆ ಓಟ್ ಹಾಕಿದ್ರೆ ಅದಂತ ದೊಡ್ಡ ಸಮಸ್ಯೆ ಅಂತ ಒಂದು ಸಂದೇಶ ರವಾನೆ ಆಗಲ್ವಾ? ಖಂಡಿತ ಆಗುತ್ತೆ. ಇದೆಲ್ಲವನ್ನ ನೀವು ವೈಯಕ್ತಿಕವಾಗಿ ಕೂತು ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ಅರ್ಥ ಆಗುತ್ತೆ. ನಾನು ಹೇಳಕ್ ಬಯಸ್ತಾ ಇರೋದು ಇಷ್ಟೇ, ಈ ಚುನಾವಣೆಯಲ್ಲಿ ದಯಮಾಡಿ ತಂಡ, ಊರು, ಜಾತಿ ಇದೆಲ್ಲವನ್ನ ಮೀರಿ ಮತ ಹಾಕಿ, ಆತ್ಮಸಾಕ್ಷಿಯಿಂದ ಮತ ಹಾಕಿ. ಸುಧಾರಣೆ ಮಾಡಲೇಬೇಕಾಗಿದೆ. ಮ್ಯಾನೇಜ್ಮೆಂಟ್ ಅವರು ಏನು ಮಾಡಕ್ ಹೊರಟಿದ್ದಾರೆ, ದೀಪಕ್ ಅವ್ರ ಜೊತೆ ಸೇರ್ಕೊಬಿಟ್ಟಿದ್ದಾರೆ. ಇದನ್ನ ನೀವು ಏನು ವಿಶೇಷವಾಗಿ ಯಾರು ಏನು ಬಿಡಿಸಿ ಹೇಳ್ಬೇಕಾಗಿಲ್ಲ. ಸೊ ಈಗ ನಾನು ಈ ಸಂದರ್ಭದಲ್ಲಿ ಈಗ ನಿನ್ನೆ ನಾಗರಾಜ್ ಗೌಡರು ಪದಾಧಿಕಾರಿಯಾಗಿ ದೀಪಕ್ ಅವ್ರ ಜೊತೆ ಆಯ್ಕೆಯಾಗಿ ಕೆಲಸ ಮಾಡಿದ್ದಂಥವ್ರು, ಅವ್ರ ವಿಡಿಯೋನು ಕೂಡ ಈಗ ಸ್ವಲ್ಪ ಸಮಯದ ಹಿಂದೆ ಆದರೆ ಬೆಳಿಗ್ಗೆ ನೋಡಿದಾಗ ನನಗೆ ಅರ್ಥ ಆಗಿದೆ ಏನು ಅಂದರೆ, ದೀಪಕ್ ಅವರು ನನ್ನನ್ನು ವೈಯಕ್ತಿಕವಾಗಿ ಎಷ್ಟು ದ್ವೇಷ ಮಾಡ್ತಾರೆ ಅಂತ. ಅಂದರೆ ಅವ್ರನ್ನ ಹಲ್ಲೆ ಮಾಡ್ಸೋಕ್ಕೆ, ಕೊಲೆ ಮಾಡ್ಸೋಕ್ಕೆ ಸಂಚು ರೂಪಿಸೋ ಮಟ್ಟಕ್ಕೆ ಒಬ್ಬ ವ್ಯಕ್ತಿ ಹೋಗ್ತಾರೆ ಅಂದರೆ ನನಗೆ ಅರ್ಥ ಆಗೋದು, ಯಾವುದೇ ಒಂದು ಅಧಿಕಾರದ ಸ್ಥಳದಲ್ಲಿ ಯಾರಾದರೂ ಇರೋಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ರಿಗೂ ಆಸೆ ಇರುತ್ತೆ, ಆಸೆ ತಪ್ಪಲ್ಲ. ಆದರೆ ನಾನು ಅಲ್ಲಿ ಇರಲೇಬೇಕು, ನಾನು ಯಾವುದೇ ಕಾರಣಕ್ಕೂ ಆ ಜಾಗ ಬಿಡಲ್ಲ, ಅದು ನನ್ಗೆ ಬೇಕೇ ಬೇಕು ಅನ್ನೋ ಹಠ ಮನಸ್ಸಲ್ಲಿ ಶುರುವಾದಾಗ ಆ ವ್ಯಕ್ತಿ, ನೀವು ಇತಿಹಾಸ ನೋಡಿ ಅಥವಾ ಬೇರೆ ಬೇರೆಯಲ್ಲಿ ಘಟನೆಗಳನ್ನು ತುಲನೆ ಮಾಡಿ ನೋಡಿ, ಅಂತ ವ್ಯಕ್ತಿ ಸರ್ವಾಧಿಕಾರಿಯಾಗಿ ಬದಲಾಗ್ತಾರೆ. ಸರ್ವಾಧಿಕಾರಿ ಅಂದ್ರೆ ಅರ್ಥ ಇಷ್ಟೇ, ಇವರು ಸಂಘದಲ್ಲಿ ಇದ್ದಾರೆ, ಇವ್ರು ಬೇರೆ ಜಾಗದಲ್ಲಿ ಇದ್ದಿದ್ರೆ ಬೇರೆ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ರು. ಸಂಘದಲ್ಲಿದ್ದಾಗ ಏನಾಗುತ್ತೆ, ಯಾರು ಸ್ಪರ್ಧಿಗಳಿರ್ತಾರೆ, ಯಾರು ಇವ್ರಿಗೆ ಅಡ್ಡ ಬರ್ತಾರೆ, ಅವ್ರ ಮೇಲೆ ಅಲ್ಲೇ ಈಗ ನೀವು ಸುಮಾರು ಘಟನೆಗಳನ್ನ ನಾವೀಗ ಹಿಂದೆ ನೆನ್ಪು ಮಾಡ್ಕೋಬಹುದು. EC ಮೆಂಬರ್ಗಳ ಮೇಲೆ ಅಲ್ಲೇ ಆಗಿದೆ, ಆಫೀಸ್ ಬೇರರ್ಗಳ, ಎಕ್ಸ್ ಆಫೀಸ್ ಬೇರರ್ ಮೇಲೆ, ನಮ್ಮ ಡೆಂಗಿಯವ್ರ ಮೇಲೆ ಹಿಂದೆ ಒಂದ್ಸರಿ ಅಲ್ಲೇ ಮಾಡಿದ್ರು. ನನ್ನ ಮೇಲೆ ಇವರು ಸಂಚು ಮಾಡ್ತಾರೆ ಅಂದ್ರೆ ಯಾರು ಇರಲೇಬಾರ್ದು, ಎದುರಿಗೆ ಇರಲೇಬಾರ್ದು, ನಾನು ಹೇಳಿದ್ದೆ ನಡಿಬೇಕು, ಕೇಳಲಿಲ್ಲ ಅಂದ್ರೆ ಬಲವಂತ ಮಾಡಿ ಬಡ್ದು ಎದುರಿಸೋ, ಸಾಯಿಸೋ, ಏನಾದ್ರೂ ಸರಿ ನಾನು ಗುರಿ ಸಾಧಿಸ್ಬೇಕು ಅನ್ನೋದು, ಇದು ಸರ್ವಾಧಿಕಾರಿ ಭಾವನೆ, ಮನಸ್ಥಿತಿ ಆಗುತ್ತೆ. ಒಬ್ಬ ವ್ಯಕ್ತಿ ಆ ಹಂತ ತಲುಪೋದು ಅವ್ರಿರೋ ಸರೌಂಡಿಂಗ್ಗೆ, ಅವ್ರಿರೋ ವ್ಯವಸ್ಥೆಗೆ ತುಂಬಾ ಅಪಾಯಕಾರಿ. ದಯಮಾಡಿ ಇದನ್ನೆಲ್ಲ ಯೋಚನೆ ಮಾಡಿ. ನಾನು ಅವರ ವೈಯಕ್ತಿಕ ಅಂದ್ರೆ ನನ್ನ ಎದುರಾಳಿ, ಸ್ಪರ್ಧಿ, ಆ ಯೂನಿಯನ್ ಆಪೋಸಿಟು ಆ ಒಂದು ಕಾರಣಕ್ಕೆ ಹೇಳ್ತಾ ಇಲ್ಲ. ಅವ್ರನ್ನ ಮಾಡಿರೋ ಘಟನೆಗಳನ್ನ ತುಲನೆ ಮಾಡಿದ್ರೆ ಅರ್ಥ ಆಗುತ್ತೆ. ಬಟ್ ಸಾರಾಸಟ್ಟಾಗಿ ನೋಡಿ, ನೀವು ಅವ್ರು ಯಾವತ್ತೂ ಕೂಡ ಜನರ ಪರವಾಗಿ, ಜನರ ಕಷ್ಟ ಆಗಿದ್ರು ಪರವಾಗಿ ಧ್ವನಿ ಎತ್ತಿದ್ದೇ ಇಲ್ಲ. ಈ ಘಟನೆಯಿಂದ ಇನ್ನೊಂದು ನೋಡ್ಬೋದು, ಆಯ್ತು ಕಾರ್ಮಿಕರನ್ನ ಅಥವಾ ಅವ್ರ ಸ್ಪರ್ಧಿಗಳನ್ನ, ಪ್ರತಿಸ್ಪರ್ಧಿಗಳನ್ನ ಇಷ್ಟೆಲ್ಲ ದ್ವೇಷ ಮಾಡೋ ದೀಪಕ್ ಅವರು ಯಾವತ್ತಾದ್ರೂ ಮ್ಯಾನೇಜ್ಮೆಂಟ್ ಅವರು ವಿರುದ್ಧ ಅಥವಾ ಜನರಿಗೆ ತೊಂದರೆ ಆದಾಗ ಅದೇ ಒಂದು ಏನ್ ಹೇಳ್ತೀವಿ, ಕೋಪ ತಾಪ ಮ್ಯಾನೇಜ್ಮೆಂಟ್ ವಿರುದ್ಧ ಏನಾದ್ರು ತೋರಿಸಿರೋದು ಇದೆಯಾ ಅಂತ ನೋಡಿದ್ರೆ ಒಂದೇ ಒಂದು ಸಣ್ಣ ಘಟನೆನೂ 25 ವರ್ಷದಲ್ಲಿ ನಮ್ಗೆ ಸಿಗಲ್ಲ. ಅವ್ರು ಮಾಡಬೇಕು ಅಂತಲ್ಲ, ಅವ್ರ ಯೋಚನೆ ಏನು, ಅವ್ರ ಮನಸ್ಥಿತಿ ಏನು, ಮ್ಯಾನೇಜ್ಮೆಂಟ್ ಜೊತೆ ನ್ಯೂನ್ಯವಾಗಿರೋದು, ಕಾರ್ಮಿಕರ ಜೊತೆ ದ್ವೇಷ ಕಾರೋದು, ಏನೇ ಆದರೂ ಸಮರ್ಥನೆ ಮಾಡೋದು, ಇದು ಅವರ ಆಡಳಿತದ ವೈಖರಿ, ಅವರ ನಡವಳಿಕೆ. ದಯಮಾಡಿ ಈ ಸಂದರ್ಭದಲ್ಲಿ ನಾನು ನಿಮ್ಮ ಎಲ್ರಿಗೂ, ಎಲ್ಲ ಕಾರ್ಮಿಕರಿಗೂ ಮನವಿ ಮಾಡೋದು ಇಷ್ಟೇ, ನಾವು ಏನೂ ಮಾಡಿಲ್ಲ, ನಾವು ಸಂಘಕ್ಕೋಸ್ಕರ ನಿಂತಿದ್ದೀವಿ. ನಮ್ಮ ಮೇಲೂ ಅಷ್ಟೇ ಇವತ್ತು ಬ್ಲೇಮ್ ಮಾಡ್ತಾರೆ, ಇವ್ರು ಗೆದ್ರೆ ಇವರು ಜನರ ದುಡ್ಡನ್ನ ಹಾಳು ಮಾಡ್ತಾರೆ, ಸಂಬಳ ಇಲ್ದಂಗೆ ಮಾಡ್ತಾರೆ, ಬೀದಿ ನಿಲ್ಲಿಸ್ತಾರೆ ಅಂತ. ಇದನ್ನು ಈ ಸಂದರ್ಭದಲ್ಲಿ ಮನಸ್ಸಿಂದ ಹೇಳಕ್ ಬಯಸ್ತೀನಿ, ಇದು ಒಂದು ವ್ಯವಸ್ಥಿತ ಷಡ್ಯಂತ್ರ. ಶಾಫ್ಟ್ ಅವರಲ್ಲಿ ಸಮಸ್ಯೆ ಇದ್ದಾಗ ಅದನ್ನು ದೊಡ್ಡದು ಮಾಡ್ತಾರೆ. ನೀವು ಗಮನಿಸಿ ನಡೆದಂತ ಹಿನ್ನೆಲೆ ಯಾವ ರೀತಿ, ಏನೆಲ್ಲ ಹಿಂದೆ ನಿಮ್ಗೆ ಇದ್ದಂಥವ್ರಿಗೆ ಸೀನಿಯರ್ಸ್ಗೆ ಒಂದಷ್ಟು ಅರ್ಥ ಆಗುತ್ತೆ. ಏನೆಲ್ಲ ಮಾಡಬೇಕು ಆಗ ಪ್ರಚೋದನೆ ಕೊಡ್ತಾರೆ, ಜೊತೆಲಿ ಇದ್ದೀವಿ ಅಂತಾರೆ. ಏನು ನಾವು ನ್ಯಾಯ ಬೇಕು, ಜನರ ಸಮಸ್ಯೆ ಬಗೆಹರಿಸ್ಬೇಕು ಅಂತ ಹೋದಾಗ ಅದು ಯಾವುದೇ ಕಾರಣಕ್ಕೂ ಆ ಸಮಸ್ಯೆ ಬಗೆಹರಿದಿರೋ ರೀತಿ ಯೂನಿಯನ್ನ ಒಡೆದು ಸಂಘನ ಹಾಳು ಮಾಡಿ ಅದರಿಂದ ಏನು ಪ್ರತಿಫಲ ಸಿಗ್ದಂಗೆ ಮಾಡ್ತಾರೆ, ಮತ್ತೆ ಅದನ್ನ ತಂದು ನಮ್ಮ ತಲೆ ಕಟ್ತಾರೆ. ಇದು ನಡಿಬಾರ್ದು. ಒಬ್ಬ ಕಾರ್ಮಿಕ ಮುಖಂಡ ಆದವರು ಈ ರೀತಿ ಮಾಡಬಾರ್ದು. ಒಟ್ಟಾರೆ ಸಮಸ್ಯೆಗಳನ್ನ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ನಾನು ಮೊದಲನೇ ದಿನದಿಂದನೂ ಈ ಸಂಘದಲ್ಲಿ ಇದ್ದೀನಿ, ಕಂಪನಿ ಶುರುವಾದಾಗಿಂದನೂ, ಸಂಘ ಶುರುವಾದಾಗಿಂದನೂ ಇದ್ದೀನಿ. ಎಲ್ಲ ಸಮಸ್ಯೆಗಳನ್ನ ನೋಡಿದ್ರೆ ಮೂಲ ಬಂದು ಇಲ್ಲೇ ನಿಲ್ಲುತ್ತೆ. ಇವರು 40-50 ಜನರು ಇವತ್ತು ಸಂಘಕ್ಕೋಸ್ಕರ ಕೆಲಸ ಮಾಡಿದವರು ನಾವು ಆಚೆ ಇದ್ದೀವಿ. ನಮ್ಮ ಅಲ್ಲದೇನೆ ಒಂದು 40-50 ಜನರು ಕೆಲಸ ಮಾಡಿ ಸಂಘಕ್ಕೆ ಕಟ್ಟಿ ಹೋಗಿದ್ದಾರೆ.
ಯಾರನ್ನು ಯಾವ ಸಂದರ್ಭದಲ್ಲೂ ಇವ್ರನ್ನ ಎಲ್ಲರನ್ನು ಕೆಟ್ಟದಾಗೆ ನಡೆಸ್ಕೊಂಡು ನಾನೊಬ್ಬ ಉಳಿದ್ರೆ ಸಾಕು ಅನ್ನೋ ಮನಸ್ಥಿತಿನಲ್ಲಿ ಇವ್ರು ಕೆಲಸ ಮಾಡ್ತಾ ಬಂದಿದ್ದಾರೆ. ದಯಮಾಡಿ ಈ ಸಾರಿ ಎಲ್ಲ ಗೆರೆಗಳನ್ನ ದಾಟಿ ವೋಟ್ ಮಾಡಿ. ಸಂಘ, ನನ್ನ ತಂಡ, ನಾನು ಇವ್ರು ಗುರ್ತಿಸ್ಕೊಂಡ್ಬಿಟ್ಟಿದ್ದೀನಿ, ಇವ್ರು ನಮ್ಮ ಊರು, ಇವ್ರು ನಮ್ಮ ಜಾತಿ, ಇದೆಲ್ಲವನ್ನ ಮೀರಿ ವೋಟ್ ಮಾಡಬೇಕಾದಂಥ ಪರಿಸ್ಥಿತಿನಲ್ಲಿ ನಾವೆಲ್ಲರೂ ಇದ್ದೀವಿ. ಈ ಸರಿ ಅವಕಾಶ ಕೊಡಿ ನಮ್ಮ ತಂಡಕ್ಕೆ. ಕಂಪನಿನ ನಾವೆಲ್ಲರೂ ಸೇರಿ 8 ರಿಂದ 9 ಸಾವಿರ ಕೋಟಿ ಲಾಭ ಮಾಡೋ ಹಂತಕ್ಕೆ ಕಟ್ಟಿ ಬೆಳೆಸಿ ನಿಲ್ಲಿಸಿದ್ದೀವಿ. ಇನ್ನು ಕೆಲವೇ ವರ್ಷದಲ್ಲಿ ಕಂಪನಿಯ ಒಟ್ಟಾರೆ ಟರ್ನ್ ಓವರ್ 1 ಲಕ್ಷ ಕೋಟಿ ಮುಟ್ಟುತ್ತೆ. ಆ ಸಂದರ್ಭದಲ್ಲಿ 10,000 ಕೋಟಿ ಕೂಡ ನಮ್ಮಲ್ಲಿ ಆಗ್ಬೋದು, ಅಂದರೆ ಟರ್ನ್ ಓವರ್ ಆಗ್ಬೋದು. ಈ ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್ ಅವರು ಇನ್ನೊಂದಿಷ್ಟು ಅವ್ರಿಗೆ ಒಂದಷ್ಟು ಇನ್ನೂ ಮಾಡೋದಿದೆ. ಮಾಡಿದ್ರೆ ದೀಪಕ್ ಅವ್ರು ಗೆದ್ರೆ ಅವ್ರು ಮಾಡಬೇಕು ಅನ್ಕೊಂಡಿರೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ನೀವೇನಾದ್ರೂ ದೀಪಕ್ ಅವ್ರ ತಂಡ ಗೆದ್ದ ತಕ್ಷಣ ಅವ್ರು ಮಾಡಬೇಕು ಅನ್ಕೊಂಡಿರೋದು 8 ಗಂಟೆ 3 ಶಿಫ್ಟಲ್ಲಿ 8 ಗಂಟೆಗಳ ಕೆಲಸನ ಮಾಡಿಸ್ಬೇಕು ಅಂತೇಳಿ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದೇನಾದರೂ ಆದರೆ ಮತ್ತೆ 8.5 ಗಂಟೆ ಮಾಡಿ ನಾವೇನು ಕೆಲಸದ ದಿನನ ಕಡಿಮೆ ಮಾಡ್ಕೊಂಡಿದ್ದೀವಿ ಅದು ವಾಪಸ್ ಹೋಗಿ ನಿಲ್ಲುತ್ತೆ 290 ದಿನಕ್ಕೆ. ಅವ್ರಿಗೆ 8 ಅವರ್ ಕೆಲಸ ಆಗುತ್ತೆ. ನೈಟ್ ಶಿಫ್ಟಲ್ಲಿ 8 ಅವರ್ ಕೆಲಸ ಮಾಡೋಕ್ಕಾಗಲ್ಲ. ಅರ್ನ್ ಲೀವ್ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದ್ದಾರೆ. ಇದು ಕೂಡ ಹಿಂದೆ ಇದ್ದಿದ್ದು, ಕಂಪ್ನಿ ಶುರುವಾದಾಗ ಇತ್ತು, ನಂತರ ಸಂಘ ಬದಲಾವಣೆ ಮಾಡಿತ್ತು, ಮತ್ತೆ ವಾಪಸ್ ಅಲ್ಲಿಗೆ ಹೋಗಿ ನಿಂತರೆ ಅದರಿಂದನೂ ಕೂಡ ಅಷ್ಟೇ ನಿಂಗೆ ಲೀವ್ ಸಿಗಲ್ಲ. ಅರ್ನ್ ಲೀವ್ ಅಂದರೆ ನೀವು 20 ದಿನ ಕೆಲಸ ಮಾಡಿದ್ಮೇಲೆ ಲೀವ್ ಅರ್ನ್ ಮಾಡಬೇಕಾಗುತ್ತೆ. ಇದೆಲ್ಲವೂ ಬಂದ್ಬಿಟ್ರೆ ಕಂಪನಿಲಿ ಕೆಲಸ ಮಾಡೋದಕ್ಕೆ ಅಸಾಧ್ಯ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ಅವ್ರ ಹತ್ರ ಅದಕ್ಕೂ ಆಯ್ಕೆ ಇದೆ. ದೀಪಕ್ ಅವರು ಸಮರ್ಥನೆ ಮಾಡ್ತಾರೆ, ಮ್ಯಾನೇಜ್ಮೆಂಟ್ ಅವರು ಸಮರ್ಥನೆ ಮಾಡ್ತಾರೆ, ವಿ ಎಸ್ ಎಸ್ ತಗೊಂಡು ಹೋಗ್ಲಿ ಅನ್ನೋದೇ ಅವ್ರ ನಿರ್ಧಾರ. ಹಂಗಾಗಬಾರ್ದು. ಇಷ್ಟು ವರ್ಷ ಕಂಪ್ನಿ ಕಟ್ಟಿ ಬೆಳೆಸಿ ಸಾವಿರಾರು ಕೋಟಿ ಲಾಭ ಬರೋ ಟೈಮಲ್ಲಿ ಆಚೆ ಬಂದು ಅವ್ರ ಜೀವನ ಅವ್ರಿಗೆ, ಇವ್ರ ಜೀವನ ಇವ್ರಿಗೆ ಅನ್ನಂಗೆ ಆಗಬಾರ್ದು. ಹಾಗಾಗಿ ದಯಮಾಡಿ ನಮ್ಮ ತಂಡವನ್ನ ಗೆಲ್ಲಿಸ್ಕೊಡಿ. ಒಂದು ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಮಾಡಿಸ್ಬೇಕಾಗಿದೆ. 2 ಬೋನಸ್ ಜಪಾನಲ್ಲಿದೆ, 2 ಬೋನಸ್. ಆ ರೀತಿ ಬೋನಸ್ ನಮಗೂ ಸಿಗೋವಂಥ ಮಟ್ಟಕ್ಕೆ, ಒಂದು ಹಂತಕ್ಕೆ ನಾವು ತಗೊಂಡೋಗ್ಬೇಕಾಗಿದೆ. ಕೆಲಸದ ವರ್ಕ್ಲೋಡಲ್ಲಿ ಸುಧಾರಣೆ ಮಾಡಬೇಕಾಗಿದೆ. ನೈಟ್ ಶಿಫ್ಟಲ್ಲಿ ಏನು ನಾವು ಕೆಲಸ ಮಾಡ್ತಾ ಇದ್ದೀವಿ 27 ಗಂಟೆ, ವಾರಕ್ಕೆ 27 ಗಂಟೆ ಕೆಲಸ ಮಾಡ್ತಾ ಇರೋದು. ಆ 27 ಗಂಟೆ ಪ್ರೊಡಕ್ಷನನ್ನು ಕಾಂಪನ್ಸೇಟ್ ಮಾಡೋಕ್ಕೆ ಬೇರೆ ಮಾರ್ಗಗಳು, ಅನ್ಯ ಮಾರ್ಗಗಳು ಇದೆ. ಶನಿವಾರ ಭಾನುವಾರ ವರ್ಕ್ ಮಾಡಿದ್ರೆ ಕೂಡ ಅದು ಆಗೋಗುತ್ತೆ. ಸೊ ಹಾಗಾಗಿ ಸುಧಾರಣೆ ಮಾಡ್ಕೊಳ್ಳೋಣ. ಜೀವನ ಮಟ್ಟ ಸುಧಾರಣೆ ಆಗಬೇಕು, ಆರೋಗ್ಯ ಮಟ್ಟ ಸುಧಾರಣೆ ಆಗಬೇಕು. ಇವತ್ತೇನು ಟೊಯೋಟಾ ದೇಶದ 3ನೇ ಅತಿ ದೊಡ್ಡ ಉತ್ಪಾದಕ ಆಗಿ ಇದೆ, ಅದೇ ರೀತಿ ಸಂಬಳದಲ್ಲೂ ದೇಶದಲ್ಲೇ ಮುಂಚೂಣಿಯಲ್ಲಿ ನಿಲ್ಲುವಂಥ ಒಂದು ಕಾರ್ಮಿಕರು ನಮ್ಮ ಎಂಪ್ಲಾಯೀಸ್ ಆಗಬೇಕು. ಎಲ್ಲ ಕೆಲಸನ ನಾವೆಲ್ಲ ಒಟ್ಟಾಗಿ ಸೇರ್ ಮಾಡೋಣ. ನಾವಂತೂ ಪ್ರಾಮಾಣಿಕವಾಗಿ ಈ ಸಂಘಕ್ಕೆ ದುಡಿಯೋದಕ್ಕೆ ಸದಾಕಾಲ ಸಿದ್ಧ ಇರ್ತೀವಿ. ನಾವು ಹೊರಗಿದ್ರು ಒಳಗಿದ್ರು ಸಂಘ ಕಾವಲುಗಾರರಾಗಿ ಇದ್ದೇ ಇರ್ತೀವಿ. ದಯವಿಟ್ಟು ಈ 9ನೇ ತಾರೀಕು ಚುನಾವಣೆಯಲ್ಲಿ ತೆಂಗಿನ ಮರದ ಗುರುತಿಗೆ ಇವೆಲ್ಲ ಓಟ್ ಹಾಕಿ ಹೆಚ್ಚು ಅಂತರದಲ್ಲಿ ನಮ್ಮ ತಂಡವನ್ನ ಗೆಲ್ಲಿಸ್ಕೊಡಿ. ಅವಾಗ ಮ್ಯಾನೇಜ್ಮೆಂಟಿಗೆ ಒಂದು ಸಂದೇಶ ಹೋಗುತ್ತೆ, ನಾವು ಇಷ್ಟು ದಿನ ಏನು ಮಾಡಿದ್ವು ಇದು ತಪ್ಪು, ಇದರಲ್ಲಿ ನಾವು ಸುಧಾರಣೆ ಮಾಡ್ಕೋಬೇಕು ಅಂತ. ಜನವರಿ 10ನೇ ತಾರೀಕಿಂದ ಹೊಸ ಯೋಚನೆ ಶುರುವಾಗುತ್ತೆ. ನಮ್ಮ TKM ಯೂನಿಯನ್ನಲ್ಲಿ ಒಂದು ಹೊಸ ಪರ್ವ ಶುರುವಾಗಲಿ, ಕಾರ್ಮಿಕರ ಬದುಕಲ್ಲಿ ಹೊಸ ಬೆಳಕು ಬರಲಿ. ಆ ದಿಕ್ಕಿನೆಡೆಗೆ ನಾವೆಲ್ಲ ಸಾಗೋಣ. ದಯಮಾಡಿ ನಮ್ಮ ಪ್ರಕಾಶ್ ಗುಡ್ಡಿಯವರು ಅಧ್ಯಕ್ಷರ ಅಭ್ಯರ್ಥಿ ಇದ್ದಾರೆ, ಅವರ ನೇತೃತ್ವದ ಎಲ್ಲ ಅಭ್ಯರ್ಥಿಗಳಿಗೆ ವೋಟ್ ಮಾಡೋದ್ರ ಮೂಲಕ, ಗೆಲ್ಸ್ಕೊಡೋದ್ರ ಮೂಲಕ, ನಮ್ಮ ಕೈನ ಬಲಪಡಿಸೋದ್ರ ಮೂಲಕ ಸಂಘನ ಬಲಿಷ್ಠವಾಗಿ ಕಟ್ಟಕ್ಕೆ ನಾವೆಲ್ಲ ಮುನ್ನಡೆ ಇಡೋಣ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕಳಕಳಿಯಿಂದ ವಿನಮ್ರವಾಗಿ ಕೈ ಮುಗಿದು ಮನವಿ ಮಾಡ್ತೇನೆ.